ಅರವಿಂದ್ ತನ್ನನ್ನೇ ಕನ್ನಡಿಯೊಳಗೆ ನೋಡಿದನು. ಆದರೆ ಅದು ಅವನ ಮುಖ ಅಲ್ಲ. ಅವನ ಕಣ್ಣುಗಳು ನಿಧಾನವಾಗಿ ಕಪ್ಪಾಗುತ್ತಾ ಹೋಗುತ್ತಿದ್ದವು. ಅವನು ಕನ್ನಡಿಯೊಳಗೆ ಸಿಲುಕಿಕೊಂಡಿದ್ದಾನೆ ಅನ್ನೋದು ಅವನಿಗೆ ಅರ್ಥ ಆಯಿತು. ಹೊರಗಿನ ಜಗತ್ತು ಈಗ ಅವನಿಗೆ ಕಾಣಿಸುತ್ತಿತ್ತು, ಆದರೆ ತಲುಪಲು ಆಗುತ್ತಿರಲಿಲ್ಲ. ಆ ದಿನ ಸಂಜೆ ಹೊಸ ದಂಪತಿ ಹೋಟೆಲ್ಗೆ ಬಂದರು. ಅವರು ರೂಮ್ ಕೇಳಿದರು. ರಿಸೆಪ್ಷನಿಸ್ಟ್ ಹೇಳಿದಳು, ರೂಮ್ 12 ಅವೈಲಬಲ್ ಇದೆ. ಅವರು ಅದೇ ರೂಮ್ ತೆಗೆದುಕೊಂಡರು. ಅರವಿಂದ್ ಇದ್ದರು. ಆ ರಾತ್ರಿ ಮತ್ತೆ ಅದೇ ಧ್ವನಿ ಕೇಳಿಸಿತು, ಬಾಗಿಲು ತೆರೆ. ಈ ಬಾರಿ ದಂಪತಿಗೆ ಕೇಳಿಸಿತು. ಗೋಡೆಯ ಮೇಲೆ ಮತ್ತೆ 13 ಕಾಣಿಸಿತು. ಅವರು ಭಯದಿಂದ ಒಬ್ಬರನ್ನೊಬ್ಬರು ನೋಡಿದರು. ಕನ್ನಡಿಯೊಳಗೆ ಸಿಲುಕಿದ ಅರವಿಂದ್ ಹೊರಗೆ ಕೂಗಲು ಪ್ರಯತ್ನಿಸಿದನು, ಆದರೆ ಅವನ ಧ್ವನಿ ಹೊರಗೆ ಬರಲಿಲ್ಲ. ಅವನು ಕೈಯನ್ನು ಕನ್ನಡಿಗೆ ಹೊಡೆದನು. ಆಗ ಕನ್ನಡಿಯಲ್ಲಿ ಸ್ವಲ್ಪ ಚಿರುಬಿರುಕು ಕಾಣಿಸಿತು. ಅರವಿಂದ್ ಹಿಂದಿನ ಆತ್ಮದ ಮಾತು ನೆನಪಿಸಿಕೊಂಡನು. ಈ ರೂಮ್ ಜೀವಂತವಾಗಿದೆ. ಅವನು ಯೋಚಿಸಿದನು, ಈ ರೂಮ್ಗೆ ಹೃದಯ ಇರಬೇಕು. ಅದು ಎಲ್ಲಿದೆ ಅನ್ನೋದು ಹುಡುಕಬೇಕು. ಅವನಿಗೆ ಒಂದು ಬಾಗಿಲು ಕಂಡಿತು, ಕನ್ನಡಿಯೊಳಗಿನ ಮತ್ತೊಂದು ಬಾಗಿಲು. ಅವನು ಅದನ್ನು ತೆರೆದನು. ಅದರ ಒಳಗೆ ಒಂದು ಹೃದಯದಂತೆ ತಡೆತ ಹೊಳೆಯುತ್ತಿರುವ ಕಪ್ಪು ಗೋಳ. ಅದೇ ರೂಮ್ನ ಜೀವ. ಅರವಿಂದ್ ಅದನ್ನು ನಾಶ ಮಾಡಬೇಕು ಎಂದು ನಿರ್ಧರಿಸಿದನು. ಅವನು ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿ ಅದನ್ನು ಹಿಡಿದನು. ಆ ಕ್ಷಣದಲ್ಲಿ ಭಾರೀ ಕಿರುಚು. ಹೋಟೆಲ್ ಸಂಪೂರ್ಣವಾಗಿ ಕಂಪಿಸತೊಡಗಿತು. ಬೆಳಿಗ್ಗೆ ಹೋಟೆಲ್ ಶಾಂತವಾಗಿತ್ತು. ರೂಮ್ 13 ಬಾಗಿಲು ಈಗ ತೆರೆಯಲಾಗಿತ್ತು. ಪೊಲೀಸರು ಒಳಗೆ ಹೋದರು, ಆದರೆ ಒಳಗೆ ಏನೂ ಇರಲಿಲ್ಲ. ಕನ್ನಡಿಯಲ್ಲಿ ಯಾರೂ ಕಾಣಿಸಲಿಲ್ಲ. ಅರವಿಂದ್ ಆತ್ಮ ಮುಕ್ತವಾಗಿದೆ ಅನ್ನಿಸಿತು. ಆದರೆ ರಾತ್ರಿ ಮತ್ತೆ ಒಂದು ಧ್ವನಿ ಕೇಳಿಸಿತು, ಬಾಗಿಲು ತೆರೆ.